ಕಾಯಂ ಮಾಡೋದು ಬೇಡಪ್ಪ ಸ್ವಾಮಿ. ನೀವು ನಮ್ಗೆ ನಾವೇನ್ ಕೇಳ್ತಾ ಇದೀವಿ? ನಾವೇನ್ ಕೇಳ್ತಾ ಇದೀವಿ? ನಾವೇನ್ ಕೇಳ್ತಾ ಇದೀವಿ? ಸರ್ ಹಿಂದೆ ಬನ್ನಿ ಸರ್. ಆಗಲೇಬೇಕು. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಸರ್? ಕರ್ನಾಟಕ ರಾಜ್ಯದಲ್ಲಿ 27,000 ಜನ ಗೃಹರಕ್ಷಕರು, 426 ಜನ ಘಟಕಾಧಿಕಾರಿಗಳು, 4,550 ಜನ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಲೋಗೋ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ವೇತನದಲ್ಲಿ ತಾರತಮ್ಯ ಮಾಡ್ತಾ ಇದೆ. ಎಲ್ಲರೂ ಗೃಹರಕ್ಷಕರಿಗೆ ಅವ್ರಿಗೆ 500 ಕೊಡುತ್ತೆ, ಅವ್ರಿಗೆ 800 ಕೊಡುತ್ತೆ. ಈ ಯಾವ ರಾಜ್ಯದಲ್ಲಿ ಇಂಥ ವೇತನ ತಾರತಮ್ಯ ಇಲ್ಲ. ವೇತನ ತಾರತಮ್ಯ ಜೊತೆಗೆ ಕೇವಲ ವರ್ಷದಲ್ಲಿ 90 ದಿನ ಮಾತ್ರ ಕರ್ತವ್ಯ ಕೊಡ್ತಾ ಇದ್ದಾರೆ. ಆ 90 ದಿನ ಕರ್ತವ್ಯ ನಮಗೆ ತೊಂದರೆ ಆಗ್ತಾ ಇರೋದು. ಆ 90 ದಿನ ಕರ್ತವ್ಯ 3 ತಿಂಗಳು ಕಂಟಿನ್ಯೂಸ್ ಕೊಡ್ತಾ ಇಲ್ಲ. ದಸರಾ ಉತ್ಸವ, ಗಣೇಶ ಉತ್ಸವ, ಚುನಾವಣೆ ಬಂದೋಬಸ್ತು, ಸರ್ಕಾರಿ ಕಾರ್ಯಕ್ರಮಗಳು, VIP ಪ್ರೊಟೆಕ್ಷನ್, ಇದಕ್ಕೆ ಮಾತ್ರ ನಮ್ಮನ್ನು ಕರ್ಕೊಳ್ತಾ ಇದ್ದಾರೆ. ಈ ರೀತಿ ನಮ್ಮನ್ನು ಕರ್ಕೊಳ್ಳೋ ಉದ್ದೇಶದಿಂದ ಮಧ್ಯದಲ್ಲಿ ನಾವು ಬೇರೆ ಏನಾದ್ರು ಕೆಲಸ, ಕೂಲಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಈ ಕೆಲಸ ಪೂರ್ಣವಾಗಿ ಮಾಡೋಕ್ಕಾಗ್ತಾ ಇಲ್ಲ, ಆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಆ ರೀತಿ ನಮಗೆ ಮಧ್ಯಂತರದಲ್ಲಿಗೂ ನಮ್ಗೆ ಜೀವನಕ್ಕೂ ತುಂಬ ಕಷ್ಟ ಆಗಿದೆ. ಒಂದು ವೇಳೆ ನಾವು ಆ ಕೆಲಸಕ್ಕೆ ಹೋದ್ರೆ ಈ ಕೆಲಸಕ್ಕೆ ಯಾವ ಟೈಮಲ್ಲಿ ಕರೀತಾರೋ ನಾವು ಬೈಕ್ ಆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಬೇರೆ ಕೆಲಸಕ್ಕೆ. ಆದ್ರಿಂದ ಆಂಧ್ರ, ತೆಲಂಗಾಣದಲ್ಲಿ ಮತ್ತು ಒರಿಸ್ಸಾದಲ್ಲಿ, ಗೋವಾದಲ್ಲಿ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪೂರ್ಣಾವಧಿ 360 ಕರ್ತವ್ಯ ಕೊಡಿ, ಸಂಬಳ ಕಡಿಮೆ ಕೊಡಿ. ನಾವೇನು ಕಾಯ ಮಾಡಿ ಅಂತ ಕೇಳ್ತಾ ಇಲ್ಲ, ಸೇವಾ ಭದ್ರತೆ ಕೇಳ್ತಾ ಇಲ್ಲ. 360 ಕರ್ತವ್ಯ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಎಷ್ಟೋ ಜನ ನಿಮ್ಮ ಎಂಪ್ಲಾಯ್ಸ್, ಸರ್ಕಾರಿ ನೌಕರರು, ನೀವು ಕೂರ್ಸಿರೋ ಸರ್ಕಾರಿ ನೌಕರರು ಚೈನಾಕ್ಕೆ ಹೋಗ್ಬಿಟ್ಟು ಯಾವಾಗ ಬರ್ತಾರೆ ಗೊತ್ತೇ ಇಲ್ಲ, ಅವ್ರು ಡ್ಯೂಟಿ ಮಾಡ್ತಾರ ಗೊತ್ತಿಲ್ಲ. ಆದ್ರೆ ನಾವು ಹಂಗಲ್ಲ, ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತೀವಿ, ನಾವು ಡ್ಯೂಟಿ ಕೊಡಿ ಅಂತ ಕೇಳ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ ಅವರು, ನೀವು ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರ ಪರ, ನಾನು ಬಡವರ ಪರ, ಮಧ್ಯಮ ವರ್ಗ ಎಂದು ಹೇಳ್ತಾ ಇದ್ದೀರಿ. ಅದು ನಿಜವಾದ್ರೆ ಈ 27,000 ಜನ ಇವರೆಲ್ಲ ಬಡವರೇ, ಇವರೆಲ್ಲ ಮಧ್ಯಮ ವರ್ಗದವ್ರೆ, ಇವರೆಲ್ಲ ಹಿಂದುಳಿದ ವರ್ಗದವ್ರೆ. ನಿಮ್ಮ ಕಾನ್ಸೆಪ್ಟ್ ನಿಜವಾಗ್ಲೂ ಕೂಡ ನೀವೇನು ಹೇಳ್ತಾ ಇದ್ದೀರಿ ಅದು ನಿಜವಾದ ಇದ್ರೆ ಇವ್ರಿಗೆ ಮೊದಲು 360 ಕರ್ತವ್ಯ ಕೊಡಿ ಸ್ವಾಮಿ. ವೋಟ್ ಹಾಕೋದು ನಾವು ಬಡವರು ಸ್ವಾಮಿ. ನಿಮಗೆ ನಾವು ಪ್ರೀತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಬಡವನ್ನೆಲ್ಲ ಕಾಪಾಡ್ದಂತ ವೋಟ್ ಹಾಕ್ಸಿದೀವಿ. ನೀವು ಬಡವರನ್ನ ಕಾಪಾಡೋದು ಬಿಟ್ಟು ಶ್ರೀಮಂತನ ಕಾಪಾಡಕ್ ಹೋದ್ರಿ, ಯಾವ ನ್ಯಾಯ? ಯಾರಿಗೆ ಲಾಭ ಆಗ್ತಾ ಇದೆ? ನೀವು ಬೇರೆ ಏನಾದ್ರೂ ಮಾಡ್ಕೊಳ್ಳಿ ಸ್ವಾಮಿ. 100 ಎಕರೆ 1000 ಎಕರೆ ಯಾರ್ಯಾರಿಗೋ ಕಂಪ್ನಿಗಳು ಕೊಡ್ತಾ ಇದ್ದಾರೆ, ಅದನ್ನು ಏನಾದ್ರೂ ಮಾಡ್ಕೊಳ್ಳಿ, ಅದು ನಾವು ಕೇಳಕ್ ಹೋಗಲ್ಲ. ಇನ್ನೊಂದು ಏನಾದ್ರೂ ಮಾಡ್ಕೊಳ್ಳಿ. ನಮ್ಮ ಹೋಮ್ ಗಾರ್ಡ್ಸ್ ಬಡವರು, ಇವ್ರದ್ದು ಒಂದೇ ಬೇಡಿಕೆ 365 ದಿನ ಕರ್ತವ್ಯ ಅಂದ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಇವತ್ತು ಕೂಡ ನಮ್ಗೆ ಭರವಸೆ ಇದೆ ನೀವು ಮಾಡ್ತೀರಾ ಅಂತೇಳಿ. ಅದು ಈ ಬಜೆಟ್ 7ನೇ ತಾರೀಕಲ್ಲಿ ನೀವು ಇದನ್ನು ಅನೌನ್ಸ್ ಮಾಡಬೇಕು. ಮತ್ತೆ ಈ ದಿನ ತಾವು ಏನೇ ಕೆಲಸ ಇದ್ರು ಕೂಡ ನೀವು ಬಂದು ನಮಗೆ ಭರವಸೆ ಕೊಡಬೇಕು. ಯಾಕಂದ್ರೆ ಓಟ್ ಹಾಕಿ ಗೆಲ್ಸಿದೀವಿ ಸ್ವಾಮಿ ನಿಮ್ಮನ್ನ. ನೀವೇ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಪಟ್ಟವ್ರು ನಾವು, ನೀವೇ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಪಟ್ಟ ಬಡವರು ನಾವು. ಈಗ ನೀವು ನಿಮ್ಗೆ ಓಟ್ ಹಾಕಿದ್ದೀವಿ, ನೀವು ಬಂದು ನಮ್ಗೆ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಮನೆವರೆಗೂ ನಾವು ಬರ್ತೀವಿ. 27,000 ಜನಗಳು ಮುಖ್ಯಮಂತ್ರಿ ಮನೆಗೆ ಬರ್ತೀವಿ. ಮುಖ್ಯಮಂತ್ರಿ ಬರೋವರೆಗೂ ಎದ್ದೋಗ ಪ್ರಶ್ನೆ ಇದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ನಿಮ್ಮ ಹೆಸರು ಹೇಳಿ ಸರ್? ಪಾವಗಡ ಶ್ರೀರಾಮ್, ಲೇಬರ್ ಫೋರಂ ಸಂಸ್ಥಾಪಕ ಅಧ್ಯಕ್ಷ.